ಅದು ಬೆಂಗಳೂರಿನಿಂದ ತಮಿಳುನಾಡಿಗೆ ಸಂಪರ್ಕ ಕಲ್ಪಿಸುವಂತಹ ರಾಷ್ಟ್ರೀಯ ಹೆದ್ದಾರಿ. ಇಲ್ಲಿ ಲಕ್ಷಾಂತರ ವಾಹನಗಳು ಓಡಾಡುತ್ತೆ. ಇಂತಹ ರಸ್ತೆಯೇ ಕುಸಿದಿದೆ. ಪರಿಣಾಮ ಅಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಇದರ ಒಂದು ವರದಿ ಇದೆ, ನೋಡೋಣ. ತಲೆನೋವಾದ 3 ಅಂಡರ್ ಪಾಸ್ ಕಾಮಗಾರಿ. ಚಂದಾಪುರ ಅತ್ತಿಬೆಲೆ ಮಧ್ಯೆ ಕುಸಿದ ರಾಷ್ಟ್ರೀಯ ಹೆದ್ದಾರಿ. ಟ್ರಾಫಿಕ್ ಜಾಮ್ನಿಂದ ವಾಹನ ಸವಾರರಿಗೆ ನಿತ್ಯ ಕಿರಿಕಿರಿ. ಟ್ರಾಫಿಕ್ನಲ್ಲಿ ಸಿಕ್ಕಿಕೊಂಡು ಮುಂದೆ ಹೋಗಲಾಗದೆ ನಿಂತಲ್ಲೇ ನಿಂತಿರುವ ಆಂಬ್ಯುಲೆನ್ಸ್. ಅವೈಜ್ಞಾನಿಕ ಕಾಮಗಾರಿಯಿಂದ ತೋಡಿರುವ ಹಳ್ಳದಲ್ಲಿ ಕುಸಿದ ಮಣ್ಣು. ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರು ಹೊರವಲಯದ ಹೆದ್ದಾರಿ 44ರ ಚಂದಾಪುರದಿಂದ ಅತ್ತಿಬೆಲೆ ರಸ್ತೆಯಲ್ಲಿ. ಹೌದು, ಚಂದಾಪುರದಿಂದ ಅತ್ತಿಬೆಲೆವರೆಗೆ ಪ್ರತಿನಿತ್ಯ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗುತ್ತಿದೆ. ಸಾರ್ವಜನಿಕರು ಗಂಟೆಗಟ್ಟಲೆ ಟ್ರಾಫಿಕ್ನಲ್ಲಿ ನಿಲ್ಲುವಂತೆ ಆಗಿದೆ. ಇಷ್ಟಕ್ಕೆಲ್ಲ ಕಾರಣವಾಗಿದ್ದೇ ಇಲ್ಲಿ ನಡೆಯುತ್ತಿರುವ 3 ಅಂಡರ್ ಪಾಸ್ ಕಾಮಗಾರಿ. ಯಾವುದೇ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳದೆ ಕಾಮಗಾರಿ ಮಾಡುತ್ತಿದ್ದು ಇದರಿಂದ ಸಾರ್ವಜನಿಕರು ಸಾಕಷ್ಟು ಸಮಸ್ಯೆ ಎದುರಿಸುತ್ತಿದ್ದಾರೆ. ಹಳೆ ಚಂದಾಪುರದ ಬಳಿ ಭೂಕುಸಿತ ಆಗಿದೆ. ಇದರಿಂದ ಸುಮಾರು 5-10 ಕಿಲೋಮೀಟರ್ಗಳ ತುಂಬ ದೂರದಿಂದ ಟ್ರಾಫಿಕ್ ಆಗಿದೆ. ಮತ್ತು ಹಳ್ಳಿಗಳ ಕಡೆ ಡೈವರ್ಟ್ ಮಾಡಿರೋ ಘಟನೆನೂ ಆಗಿದೆ. ಅದೇನು ಇವತ್ತಿನ ಘಟನೆ ಅಲ್ವಾ, ಇದು ಸುಮಾರು 1 ವರ್ಷದಿಂದ ಇದೇ ರೀತಿ ತುಂಬ ಘಟನೆಗಳಾಗಿದೆ. ತುಂಬ ಕಾರುಗಳು ಹಳ್ಳಗಳಿಗೆ ಬಿದ್ದಿದೆ. ಮತ್ತು ಅದು ಕಾಮಗಾರಿ ಅವೈಜ್ಞಾನಿಕವಾಗಿದೆ. ಅದೇ ರೀತಿ ಈ ಕಾಮಗಾರಿನಲ್ಲಿ ಏನು ಭ್ರಷ್ಟಾಚಾರ ಆದಾಗೆ ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಇನ್ನು ದಾರಿಬಾಲ್ ಎಂಬ ಕಂಪನಿಯಿಂದ ಈ ಅಂಡರ್ ಪಾಸ್ ನಿರ್ಮಾಣ ಮಾಡಲಾಗ್ತಾ ಇದೆ. ಹೆದ್ದಾರಿ ಪ್ರಾಧಿಕಾರ ಹಾಗೂ ಬಿಇಟಿಪಿಎಲ್ನಿಂದ ಗುತ್ತಿಗೆ ಪಡೆದಿದ್ದು ಕಾಮಗಾರಿಗೆ ಸ್ಥಳೀಯ ಸಂಸ್ಥೆಗಳಿಂದ ಸಹಕಾರ ಸಿಗದೆ ಭೂಕುಸಿತ ಸಂಭವಿಸುವಂತೆ ಆಗಿದೆ. ಅಲ್ಲದೆ 120 ಕೋಟಿ ರೂಪಾಯಿ ಕಾಮಗಾರಿ ವೈಜ್ಞಾನಿಕವಾಗಿಲ್ಲವಂತೆ. ಕಾಮಗಾರಿ ನಡೆಯುವಾಗ ಕನಿಷ್ಠ ಹೆದ್ದಾರಿ ಪ್ರಾಧಿಕಾರದ ಯಾವುದೇ ಸಿಬ್ಬಂದಿ ಸಹ ಸ್ಥಳಕ್ಕೆ ಬಂದು ಜವಾಬ್ದಾರಿ ವಹಿಸಿಲ್ಲ ಎಂಬ ಆರೋಪವಿದೆ. ಒಟ್ಟಿನಲ್ಲಿ ಈಗಾಗಲೇ ಇರುವ ಟ್ರಾಫಿಕ್ ಸಮಸ್ಯೆಯಲ್ಲಿ ಜನರು ಹೈರಾಣಾಗಿದ್ದು ಇನ್ನಾದರೂ ಸಂಬಂಧಿಸಿದ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಕಾದು ನೋಡಬೇಕಿದೆ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.